ಕೇರಳ ರಾಜ್ಯದ ತಿರುವನಂತಪುರಂನ ಮಧ್ಯಭಾಗದಲ್ಲಿ ಕಾಲಕ್ಕೂ ಸಿಗದಷ್ಟು ಪುರಾತನವಾಗಿರುವ ಮತ್ತು ಮಾನವನ ಕಲ್ಪನೆಗೂ ಸಿಗದಷ್ಟು ರಹಸ್ಯಮಯವಾದ ಒಂದು ಕಟ್ಟಡ ಇದೆ. ಅದೇ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಇದು ಕೇವಲ ಒಂದು ಪ್ರಾರ್ಥನಾ ಮಂದಿರವಲ್ಲ, ಇದು ಇತಿಹಾಸ, ಭಕ್ತಿ, ರಾಜಶಾಹಿ ಮತ್ತು ಅಂತ್ಯವಿಲ್ಲದ ಸಂಪತ್ತಿನ ಸಂಯೋಗವಾಗಿರುವ ಮಹಾ ಅದ್ಭುತ. 2011ರಲ್ಲಿ ಈ ದೇವಾಲಯದ ನೆಲಮಳೆಗಳನ್ನು ತೆರೆದಾಗ ವಿಶ್ವವೇ ಆಶ್ಚರ್ಯದಿಂದ ಸ್ತಬ್ಧವಾಯಿತು. ಅಲ್ಲಿ ಪತ್ತೆಯಾದ ಸಂಪತ್ತು ಆ ಸಮಯದವರೆಗೆ ವಿಶ್ವದಲ್ಲೇ ಅತ್ಯಂತ ಶ್ರೀಮಂತವೆಂದು ಪರಿಗಣಿಸಲ್ಪಟ್ಟಿದ್ದ ಎಲ್ಲವನ್ನೂ ಮೀರಿಸಿ ಈ ದೇವಾಲಯವನ್ನು ವಿಶ್ವದಲ್ಲೇ ಅತ್ಯಂತ ಶ್ರೀಮಂತ ದೇವಾಲಯವೆಂದು ಇತಿಹಾಸದಲ್ಲಿ ದಾಖಲಿಸಿತು. ಆದರೆ ಈ ದೇವಾಲಯದ ಮಹತ್ವ ಕೇವಲ ಬಂಗಾರ, ವಜ್ರ ಮತ್ತು ರತ್ನಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇದರ ಹಿಂದೆ ಸಾವಿರಾರು ವರ್ಷಗಳ ಇತಿಹಾಸ ಅಡಗಿದೆ. ಇಲ್ಲಿ ನಡೆಯುವ ಆಚರಣೆಗಳು, ವಿಗ್ರಹ ತಯಾರಿಕೆಯಲ್ಲಿ ಬಳಸಿದ ವಿಜ್ಞಾನ ಮತ್ತು ಇಂದಿಗೂ ತೆರೆಯಲಾಗದ ವಾಲ್ಟ್ ಬಿ ಹಿಂದೆ ಇರುವ ರಹಸ್ಯ, ಇವೆಲ್ಲ ಸೇರಿ ಈ ದೇವಾಲಯವನ್ನು ಗಂಭೀರವಾದ ಮರ್ಮವಾಗಿಸಿದೆ. ಈ ವಿಡಿಯೋದಲ್ಲಿ ನಾವು ಆ ದೇವಾಲಯದ ಇತಿಹಾಸದಿಂದ ಆರಂಭಿಸಿ ಅಲ್ಲಿ ಪತ್ತೆಯಾದ ಪ್ರತಿಯೊಂದು ಸಣ್ಣ ವಸ್ತುವಿನ ವಿವರಗಳವರೆಗೆ ಮತ್ತು ಅಲ್ಲಿ ಹರಿದಾಡುತ್ತಿರುವ ಪ್ರತಿಯೊಂದು ವದಂತಿಯ ಹಿಂದೆ ಇರುವ ಸತ್ಯಾಸತ್ಯಗಳನ್ನು ಒಂದು ಕಥೆಯಂತೆ ತಿಳಿದುಕೊಳ್ಳೋಣ. ಇದು ಸಾಮಾನ್ಯ ವಿಡಿಯೋ ಅಲ್ಲ, ಇದು ಅನಂತ ಪದ್ಮನಾಭನ ಪಾದಗಳ ಬಳಿಯಲ್ಲಿ ನಡೆದ ಅದ್ಭುತಗಳ ಪ್ರಯಾಣ. ದೇವಾಲಯದ ಉದ್ಭವ ಕಥೆ. ಈ ದೇವಾಲಯ ಯಾವಾಗ ನಿರ್ಮಾಣವಾಯಿತು ಎಂಬುದಕ್ಕೆ ಸ್ಪಷ್ಟವಾದ ದಿನಾಂಕಗಳಿಲ್ಲ. ಇತಿಹಾಸಕಾರರ ಪ್ರಕಾರ 8ನೇ ಅಥವಾ 9ನೇ ಶತಮಾನದ ಬರಹಗಳಲ್ಲಿ ಇದರ ಉಲ್ಲೇಖ ಇದೆ. ಆದರೆ ಪುರಾಣಗಳು ಮತ್ತು ಭಕ್ತರ ನಂಬಿಕೆಯ ಪ್ರಕಾರ ಇದು ಸುಮಾರು 5000 ವರ್ಷಗಳ ಹಿಂದಿನ ದ್ವಾಪರ ಯುಗದಿಂದಲೂ ಇರುವ ಕ್ಷೇತ್ರ. ದಿವಾಕರ ಮುನಿ ಮತ್ತು ಅಲ್ಲರಿ ಬಾಲಕ. ಈ ದೇವಾಲಯದ ಆವಿರ್ಭಾವದ ಹಿಂದೆ ಒಂದು ಆಸಕ್ತಿದಾಯಕ ಕಥೆಯಿದೆ. ಹಳೆಯ ಕಾಲದಲ್ಲಿ ದಿವಾಕರ ಮುನಿ ಎಂಬ ಮಹಾನ್ ವಿಷ್ಣು ಭಕ್ತ ತಪಸ್ಸು ಮಾಡುತ್ತಿದ್ದನು. ಅವನ ನಿರ್ಮಲ ಭಕ್ತಿಗೆ ಮೆಚ್ಚಿದ ಮಹಾವಿಷ್ಣು ಒಬ್ಬ ಅಲ್ಲರಿ ಬಾಲಕನ ರೂಪದಲ್ಲಿ ಅವನ ಬಳಿ ಬಂದನು. ಆ ಬಾಲಕನ ತೇಜಸ್ಸನ್ನು ನೋಡಿ ಮುನಿ ಅವನನ್ನು ತನ್ನ ಜೊತೆ ಉಳಿಯಲು ಕೇಳಿದನು. ಆದರೆ ಬಾಲಕ ಒಂದು ಷರತ್ತು ಹಾಕಿದನು. ನಾನು ಇಲ್ಲಿ ಇರಬೇಕಾದರೆ ನೀನು ನನಗೆ ಯಾವಾಗಲೂ ಕೋಪಗೊಳ್ಳಬಾರದು. ನಾನು ಏನು ಮಾಡಿದರೂ ಸಹಿಸಬೇಕು. ನೀನು ಕೋಪ ತೋರಿಸಿದ ಕ್ಷಣ ನಾನು ಇಲ್ಲಿಂದ ಹೋಗಿಬಿಡ್ತೇನೆ. ಮುನಿ ಸಂತೋಷದಿಂದ ಒಪ್ಪಿಕೊಂಡನು. ಆ ಬಾಲಕ ಮುನಿಗ ಸೇವೆ ಮಾಡುತ್ತಿದ್ದರೂ ಮಧ್ಯೆ ಮಧ್ಯೆ ಅಲ್ಲರಿ ಮಾಡುತ್ತಿದ್ದನು. ಒಂದು ದಿನ ಮುನಿ ಧ್ಯಾನದಲ್ಲಿ ಕುಳಿತಿದ್ದಾಗ ಆ ಬಾಲಕ ಪವಿತ್ರವಾದ ಶಾಲಗ್ರಾಮವನ್ನು ಬಾಯಿಗೆ ಹಾಕಿಕೊಂಡು ಆಟವಾಡಲು ಆರಂಭಿಸಿದನು. ಅದನ್ನು ಕಂಡ ಮುನಿ ಕೋಪಗೊಂಡು ಅವನನ್ನು ಗದರಿಸಿದನು. ಷರತ್ತು ಮುರಿದ ಕಾರಣ ಬಾಲಕ ತಕ್ಷಣ ಅಂತರ್ಧಾನವಾಯಿತು. ಹೋಗುವಾಗ ಹೇಳಿದನು, ನನ್ನನ್ನು ಮತ್ತೆ ನೋಡಬೇಕಾದರೆ ಅನಂತನ್ ಕಾಡಿಗೆ ಬಾ. ತಪ್ಪು ಅರಿತ ಮುನಿ ಆ ಕಾಡಿನಲ್ಲಿ ಅವನನ್ನು ಹುಡುಕಲು ಹೊರಟನು. ಅಲ್ಲಿ ಅವನಿಗೆ ಒಂದು ಅದ್ಭುತ ದೃಶ್ಯ ಕಂಡು. ಮಹಾವಿಷ್ಣು ಒಂದು ಮಹಾ ದೊಡ್ಡ ರೂಪದಲ್ಲಿ ಆದಿಶೇಷನ ಮೇಲೆ ವಿಶ್ರಾಂತಿಯಾಗಿದ್ದನು. ಆ ರೂಪ ಎಷ್ಟು ದೊಡ್ಡದಿತ್ತು ಎಂದರೆ ಸ್ವಾಮಿಯ ತಲೆ ಒಂದು ಕಡೆ ಮತ್ತು ಪಾದಗಳು ಇನ್ನೊಂದು ಕಡೆ ಸುಮಾರು 13 ಕಿಲೋಮೀಟರ್ ದೂರದಲ್ಲಿದ್ದವು. ಮುನಿ ಹೇಳಿದನು, ಸ್ವಾಮಿ, ನನ್ನ ಕಣ್ಣುಗಳಿಗೆ ಹಿಡಿಯುವಷ್ಟು ಚಿಕ್ಕ ರೂಪದಲ್ಲಿ ಕಾಣಿಸಿಕೊಳ್ಳಿ. ಭಕ್ತನ ಮನವಿಗೆ ಒಪ್ಪಿ ಮಹಾವಿಷ್ಣು ತನ್ನ ರೂಪವನ್ನು ಸಣ್ಣದಾಗಿ ಮಾಡಿ ಆದಿಶೇಷನ ಮೇಲೆ ವಿಶ್ರಾಂತಿಯಾಗಿರುವ ಅನಂತ ಪದ್ಮನಾಭ ಸ್ವಾಮಿ ರೂಪದಲ್ಲಿ ಸ್ಥಿರನಾದನು. ಇದೇ ಇಂದಿನ ತಿರುವನಂತಪುರಂ ಕ್ಷೇತ್ರ. ಮಾರ್ತಾಂಡವರ್ಮ ಮತ್ತು ತ್ರಿಪ್ಪಡಿ ದಾನಂ. ಈ ದೇವಾಲಯದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಘಟನೆ 18ನೇ ಶತಮಾನದಲ್ಲಿ ನಡೆಯಿತು. ಅನಿಜಂ ತಿರುನಾಳ್ ಮಾರ್ತಾಂಡವರ್ಮ ಎಂಬ ರಾಜನು ಟ್ರೇವನ್ಕೋರ್ ರಾಜ್ಯವನ್ನು ವಿಸ್ತರಿಸಿದ ಶಕ್ತಿಶಾಲಿ ರಾಜನಾಗಿದ್ದನು. 1750ರಲ್ಲಿ ಅವನು ಒಂದು ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡನು. ತನ್ನ ರಾಜ್ಯವನ್ನು, ಸಂಪತ್ತನ್ನು ಮತ್ತು ಅಧಿಕಾರವನ್ನು ಸಂಪೂರ್ಣವಾಗಿ ಶ್ರೀ ಪದ್ಮನಾಭ ಸ್ವಾಮಿಗೆ ಸಮರ್ಪಿಸಿದನು. ಈ ಕ್ರಿಯೆಯನ್ನು ತ್ರಿಪ್ಪಡಿ ದಾನಂ ಎಂದು ಕರೆಯುತ್ತಾರೆ. ಅವನು ತನ್ನ ಕತ್ತಿಯನ್ನು ದೇವಾಲಯದ ಮೆಟ್ಟಿಲಿನ ಮೇಲೆ ಇಟ್ಟು ಹೇಳಿದನು, ನಾನು ರಾಜನಲ್ಲ,
ನಾನು ದೇವರ ಸೇವಕ ಮಾತ್ರ. ಆ ಸಮಯದಿಂದ ಟ್ರೇವನ್ಕೋರ್ ರಾಜರು ತಮ್ಮ ಹೆಸರಿನ ಮುಂದೆ ಪದ್ಮನಾಭದಾಸ ಎಂಬ ಬಿರುದು ಬಳಸಲು ಆರಂಭಿಸಿದರು. ಸಂಪತ್ತು ಹೇಗೆ ಜಮಾಯಿಸಿತು? ರಾಜ್ಯ ದೇವರದ್ದಾಗಿದ್ದರಿಂದ ತೆರಿಗೆ ಆದಾಯ, ಯುದ್ಧಗಳಲ್ಲಿ ಗೆದ್ದ ಸಂಪತ್ತು, ಇತರ ರಾಜರು ಕೊಟ್ಟ ಕಾಣಿಕೆಗಳು ಎಲ್ಲವೂ ದೇವಾಲಯದ ಭಂಡಾರಕ್ಕೆ ಸೇರುತ್ತಿದ್ದವು. ಕೇರಳವು ಮಸಾಲೆ ವ್ಯಾಪಾರಕ್ಕೆ ಪ್ರಸಿದ್ಧವಾಗಿತ್ತು. ರೋಮನ್ ಸಾಮ್ರಾಜ್ಯ, ಯುರೋಪ್ ಮತ್ತು ಅರಬ್ ದೇಶಗಳೊಂದಿಗೆ ವ್ಯಾಪಾರ ನಡೆಯುತ್ತಿತ್ತು. ಆ ಕಾರಣದಿಂದ ಸಾವಿರಾರು ವರ್ಷ ಹಳೆಯ ರೋಮನ್ ನಾಣ್ಯಗಳು ಇಲ್ಲಿ ಪತ್ತೆಯಾದವು. ದೇವಾಲಯದ ನಿರ್ಮಾಣ ವೈಶಿಷ್ಟ್ಯ. ದೇವಾಲಯದ ಹೊರಗೆ 100 ಅಡಿ ಎತ್ತರದ ದ್ರಾವಿಡ ಶೈಲಿಯ ಗೋಪುರವಿದೆ. ಆದರೆ ಒಳಗಿನ ನಿರ್ಮಾಣ ಸಂಪೂರ್ಣ ಕೇರಳ ಶೈಲಿಯದು. ವಿಗ್ರಹದ ರಹಸ್ಯ. ಸ್ವಾಮಿಯ ವಿಗ್ರಹ ಸಾಮಾನ್ಯ ಕಲ್ಲಿನಿಂದ ಮಾಡಿಲ್ಲ. ಇದು ಕಟುಶರ್ಕರ ಯೋಗಂ ಎಂಬ ಅಪರೂಪದ ಆಯುರ್ವೇದ ವಿಧಾನದಲ್ಲಿ ತಯಾರಾಗಿದೆ. ವಿಗ್ರಹದ ಒಳಗೆ 128 ಶಾಲಗ್ರಾಮಗಳು, 108 ನೈಸರ್ಗಿಕ ಪದಾರ್ಥಗಳು ಬಳಸಲಾಗಿದೆ. ಈ ವಿಗ್ರಹಕ್ಕೆ ನೀರು ಅಥವಾ ಹಾಲಿನಿಂದ ಅಭಿಷೇಕ ಮಾಡುವುದಿಲ್ಲ. ಕೇವಲ ನವಿಲು ರೆಕ್ಕೆಗಳಿಂದ ಸ್ವಚ್ಛಗೊಳಿಸಲಾಗುತ್ತದೆ. ವಿಗ್ರಹದ ಉದ್ದ ಸುಮಾರು 18 ಅಡಿ. ಭಕ್ತರು ಸ್ವಾಮಿಯನ್ನು 3 ಬಾಗಿಲುಗಳಿಂದ ನೋಡಬೇಕು. 2011ರ ಮಹಾರಹಸ್ಯ. 2011ರಲ್ಲಿ ದೇವಾಲಯದ ನೆಲಮಳಿಗೆಗಳನ್ನು ಪರಿಶೀಲಿಸಲಾಯಿತು. ಒಟ್ಟು 6 ವಾಲ್ಟ್ಗಳು ಕಂಡುಬಂದವು. ಎ, ಬಿ, ಸಿ, ಡಿ, ಇ, ಎಫ್. ಸಿ, ಡಿ, ಇ, ಎಫ್ ಸಾಮಾನ್ಯವಾಗಿ ತೆರೆಯಲಾಗುತ್ತದೆ. ಆದರೆ ಎ ಮತ್ತು ಬಿ ಶತಮಾನಗಳಿಂದ ಮುಚ್ಚಲ್ಪಟ್ಟಿದ್ದವು. ವಾಲ್ಟ್ ಎ ತೆರೆದಾಗ ಅದರೊಳಗೆ ಕಂಡದ್ದು ಅಚ್ಚರಿ. ಬಂಗಾರದ ವಿಷ್ಣು ವಿಗ್ರಹ, 18 ಅಡಿ ಉದ್ದದ ಬಂಗಾರದ ಸರ, 1200 ಸರಪಳ್ಳಿ ಸರಗಳು, 500 ಕಿಲೋ ಬಂಗಾರದ ಧಾನ್ಯ, 36 ಕಿಲೋ ಬಂಗಾರದ ವಸ್ತ್ರ, ಸಾವಿರಾರು ಹಳೆಯ ನಾಣ್ಯಗಳು, ವಜ್ರ, ಪಚ್ಚ, ಮುತ್ತುಗಳು. ಒಂದು ಅಂದಾಜಿನ ಪ್ರಕಾರ ಈ ವಾಲ್ಟ್ನ ಸಂಪತ್ತು ಮಾತ್ರವೇ ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚು. ವಾಲ್ಟ್ ಬಿ ಮಹಾರಹಸ್ಯ. ವಾಲ್ಟ್ ಎ ನಂತರ ಎಲ್ಲರ ಗಮನ ವಾಲ್ಟ್ ಬಿ ಕಡೆಗೆ ಹೋಯಿತು. ಆದರೆ ಇಲ್ಲಿ ಪುರೋಹಿತರು ತಡೆಯಿದರು. ಕಾರಣ, ಇದು ನಾಗಬಂಧಂ ಮಂತ್ರದಿಂದ ಮುಚ್ಚಲ್ಪಟ್ಟಿದೆ ಎಂದು ನಂಬಿಕೆ. ಬಾಗಿಲಿನ ಮೇಲೆ 2 ನಾಗಗಳ ಚಿತ್ರಗಳಿವೆ. ಈ ಬಾಗಿಲನ್ನು ಬಲವಂತವಾಗಿ ತೆರೆಯಿದರೆ ಭಯಾನಕ ವಿಪತ್ತು ಸಂಭವಿಸುತ್ತದೆ ಎಂದು ಭಕ್ತಿ ನಂಬಿಕೆ. ಕೆಲವರು ಹೇಳುವಂತೆ ಬಾಗಿಲಿಗೆ ಕಿವಿಯಿಟ್ಟರೆ ಸಮುದ್ರದ ಶಬ್ದ ಕೇಳುತ್ತದೆ. ರಹಸ್ಯ ಇನ್ನೂ ಉಳಿದಿದೆ. 2020ರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ದೇವಾಲಯದ ಆಡಳಿತವನ್ನು ಟ್ರಾವೆನ್ಕೋರ್ ರಾಜಕುಟುಂಬಕ್ಕೆ ನೀಡಿತು. ಇಂದಿಗೂ ವಾಲ್ಟ್ ಬಿ ಮುಚ್ಚಿಯೇ ಇದೆ. ಅದರೊಳಗೆ ಏನಿದೆ? ಇನ್ನಷ್ಟು ಸಂಪತ್ತ, ಪುರಾತನ ರಹಸ್ಯ ಆಯುಧಗಳ, ಅಥವಾ ಇನ್ನೂ ದೊಡ್ಡ ಮರ್ಮವೇ? ಇದು ಇನ್ನೂ ಯಾರಿಗೂ ತಿಳಿದಿಲ್ಲ. ಬಹುಶಃ ಕೆಲವು ರಹಸ್ಯಗಳು ರಹಸ್ಯವಾಗಿಯೇ ಉಳಿದಾಗಲೇ ಅವುಗಳ ಮಹತ್ವ ಉಳಿಯುತ್ತದೆ. ಅದೇ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಮಹಿಮೆ. ಇದು ಕೇವಲ ಬಂಗಾರದ ಕಥೆಯಲ್ಲ, ಇದು ಒಂದು ಅನಂತ ರಹಸ್ಯದ ಪ್ರಯಾಣ.